ದೇವಸ್ಥಾನನ ಶಿವನ ಸ್ಪರ್ಶ ಮಾಡಿ ಶಿವನಿಗೆ ಒಂದು ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಇಲ್ಲಿಂದ ಹೊಡ್ತಾ ಇದ್ದೀನಿ. 2 ಫಾಲ್ಸ್, ಇಲ್ಲೊಂದು ಫಾಲ್ಸ್ ಬೀಳ್ತಾ ಇದೆ, ಇಲ್ಲಿ 2 ಫಾಲ್ಸ್ ಮರ್ಜ್ ಆಗ್ತಾ ಇದೆ. ನೋಡಿ ಹೆಂಗಿದೆ ಅಂತೇಳಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲೂ ಒಂದು ಬೀಳ್ತಾ ಇದೆಯಾ. ಈ ವ್ಯಾಲಿ ನೋಡಿ ಹೆಂಗಿದೆ ಅಂತೇಳಿ, ಸ್ವರ್ಗ ಥರನೇ ಇದೆ ಗುರು ಇದು. ಏನು ಹೇಳಿ, ನೋಡಿ ಇಲ್ಲೊಂದು ನೋಡಿ, ಈ ವಾಟರ್ ಫಾಲ್ಸ್ ನೋಡಿ ಹೆಂಗಿದೆ, ನೆಕ್ಸ್ಟ್ ಲೆವೆಲ್. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ಮಾನ್ಸೂನ್ ಮಹಾರಾಷ್ಟ್ರದ 8th ಡೇ. ಸೊ ಇವಾಗ ನಾವಿದ್ದೀವಿ ಕೋಕನ್ಕಡ ಅನ್ನೋ ಒಂದು ಊರ ಹತ್ರ, ಕೋಕಕಡ ಅನ್ನೋ ಒಂದು ಊರ ಹತ್ರ ಇದ್ದೀವಿ. ಸೊ ನೋಡ್ಬೋದು ಹೊರಗಡೆ ವೆದರ್ ಇವತ್ತು ಏನಂತಂದರೆ ಒಂದು ಖುಷಿ. ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಮಳೆ ಆಗಿಲ್ಲ, ರಾತ್ರಿ ಎಲ್ಲ ಮಳೆ ಇತ್ತು, ಬಟ್ ಇವಾಗ ಕಮ್ಮಿ ಆಗಿದೆ. ಅಲ್ಲಿ ನೋಡಿ ಒಂದು ಡ್ಯಾಮ್ ಇದೆ, ಡ್ಯಾಮ್ ಗೇಟ್ಸ್ ಎಲ್ಲ ಓಪನ್ ಆಗಿದೆ. ನೋಡಿ ಏನು ಸೂಪರ್ ಆಗಿದೆ, ಪಾಗಿದೆ ಫುಲ್ಲಾಗಾದರೆ, ಇಲ್ಲಿ ತೊಂದರೆ ಇಲ್ಲ. ಸೊ ರೋಡೆಲ್ಲ ಬೆಟ್ಟೆ ಇದೆ, ಇನ್ನೂ ಮಳೆ ಬರುವ ಸಂಭವಗಳು ಇರಬಹುದು, ಹೇಳೋದಕ್ಕಾಗೋದಿಲ್ಲ. ನಾವಿದ್ದಿದ್ದು ರೂಮು ಇದೇನೆ ನೋಡಿ, ಸಸ್ತಾ, ಚೀಪ್ ಆ್ಯಂಡ್ ಬೆಸ್ಟ್ ರೂಮು. 1300 ರೂಪಾಯಿಗೆ ಒಂದು ರೂಮು, 3 ರೂಮ್ ಕೊಟ್ಟಿದ್ರು. ಓಕೆ, ಒಂದು ರೇಂಜ್ಗೆ, ಒಂದು ದಿವಸಕ್ಕೆ, ಒಂದು ನೈಟ್ಗೆ ಮಲ್ಗೋಗೋದಕ್ಕೆ ಓಕೆ ಅಂತ ಅನ್ನಿಸ್ತು. ಸೊ ಮಾಡಿದ್ವಿ ಇಲ್ಲೇ. ಸೊ ಇಲ್ಲಿಂದ 30 ಕಿಲೋಮೀಟ್ರ್ ದೂರ ನಮ್ಮ ಒಂದು ನೆಕ್ಸ್ಟ್ ಡೆಸ್ಟಿನೇಷನ್ ಇದೆ. ಇವಾಗ ತಿಂಡಿ ಮಾಡ್ಕೊಂಡು ನೋಡಬೇಕು. ತಿಂಡಿ ಬೆಳಿಗ್ಗೆ ಬೇಗ ಮಾಡಿಬಿಟ್ಟಿದ್ದಾರೆ, ನಾವು ರೆಡಿ ಆಗೋದು ಲೇಟ್ ಆಯಿತು, ಅವ್ರು ಮಾಡಿದ್ದು ಬೇಗ ಮಾಡಿಬಿಟ್ಟಿದ್ರು. ಅಂದರೆ ನಾವು ಅರ್ಧ ಗಂಟೆ ಮುಂಚೆ ಅಂತ ಹೇಳಿದ್ರು, ಮಾಡಿಬಿಟ್ಟಿದ್ರು. ಇಲ್ಲಿ ತೊಂದರೆ ಇಲ್ಲ. ಸೊ ನಮ್ಮ ಲಗೇಜ್ಗಳನ್ನೆಲ್ಲ ಕಾರ್ಗೆ ಹಾಕಿ, ಸೊ ನಮ್ಮ ಬೈಕಲ್ಲಿ ನಾವು ಯಾವ ಥರ ಲಗೇಜ್ಗಳನ್ನ ಕಟ್ತೀವೋ ಅದೇ ಥರ ಕಾರ್ಗಳಿಗೂ ಕೂಡ, ಕಾರ್ ಒಳಗಡೆನೂ ಏನಂತಾರೆ ಲಗೇಜ್ಗಳನ್ನ ಕ್ಲೀನಾಗಿ ಅಲೈನ್ ಮಾಡಬೇಕು. ಇಲ್ಲಾಂದರೆ ನಮಗೆ ಕೂತ್ಕೊಳ್ಳೋಕೆ ಕಷ್ಟ, ಓಡಾಡೋದು ಕಷ್ಟ. ಏನು ಹೇಳಿ, ಈ ಕಾರಲ್ಲಿ ನಾವು 4 ಜನ ಇದ್ದೀವಿ, ಇದರಲ್ಲಿ 2 ಇದ್ದಾರೆ. ಇದರಲ್ಲಿ ಫುಲ್ಲು ಹಿಂದ್ಗಡೆ ಫುಲ್ಲು ಏನಂತಾರೆ ಟೆಂಟು, ಚೇರು, ಅದು ಇದು ಎಲ್ಲ ಕೂಡ ಇದೆ ಇದರಲ್ಲೇ. ಇರಲಿ, ತೊಂದರೆ ಇಲ್ಲ. ವೆದರು ಓಕೆ, ಪರವಾಗಿಲ್ಲ. ಇವತ್ತು ನೋಡೋಣ, ಇವತ್ತಾದರೂ ಡ್ರೋನ್ ಶಾಟ್ಸ್ಗಳು ಎತ್ಬೋದಾ ಎಂತತೆ ಅಂತೇಳಿ. ಏಕೆಂತಂದರೆ ನಿನ್ನೆ ಅಂತೂ ಫುಲ್ಲು ಮಳೆ ಇದ್ದಿದ್ದರಿಂದ ಆಗಲಿಲ್ಲ, ಸಖತ್ ಬೇಜಾರಾಯಿತು. ಯಾಕೆಂತಂದರೆ ಅಷ್ಟು ಚೆನ್ನಾಗಿರೋ ಫಾಲ್ಸ್ಗಳು ಅದು ಇದು ಎಲ್ಲ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಹ್ಯಾಪೆನ್ಸ್. ಸೊ ನಮ್ಮ ಡೆಸ್ಟಿನೇಷನ್ ಕೋಕನ್ಕಡ. ಇಲ್ಲ ಅಂತಂದರೆ ನಿನ್ನೆ ಏನು ಕೆಲವು ಪ್ಲೇಸ್ಗಳಲ್ಲಿ ಡ್ರೋನ್ ಶಾಟ್ ಮಿಸ್ ಮಾಡಿದ್ವಿ, ಅದನ್ನು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಬಾಯ್ಸ್ ಎಲ್ಲ ಇವಾಗ ತಿಂಡಿ ತಿನ್ನಬೇಕು, ಬನ್ನಿ ಲೆಟ್ಸ್ ಗೋ. ಹಾಕೊಂಡಿದ್ದೀನಿ ಅಂತ ನಂಗೆ ಹಾಕ್ಸೋದು ಆಯ್ತಾ ಇಲ್ಲಲ್ಲ, ಟೈಟು. ಅದು ಇನ್ನೊಂದು ಚಪ್ಪಲಿ ಹಾಕೊಂಡು ಅದಕ್ಕೆ ಇದಾಯ್ತಾ ಇದೆ, ಏನು ಟ್ಯೂಬ್ ಐಟ್ ಆಗ್ತಾ ಇದೆ. ಏನು ಹೇಳಿ, ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡೋಣ ಅಂತ ಕಾರಿಂದ ಇಳಿದ್ವಿ. ಇಷ್ಟೋ ತನಕ ಕಮ್ಮಿ ಇತ್ತು ಮಳೆ, ಇವಾಗ ಜಾಸ್ತಿ ಆಗೋಯ್ತು. ನೋಡಿ ಈ ರೇಂಜಿಗೆ ಪ್ಯಾಕ್ ಆಗಿದ್ದೀವಿ, ಇಲ್ಲ ಅಂದರೆ ಎಲ್ಲ ಒದ್ದೆ ಆಗ್ಬಿಡ್ತೀವಿ. ಮುಂದೆ ವಾಟರ್ ಫಾಲ್ಸ್ ಸಕ್ಕದಾಗಿ ಕಾಣಿಸ್ತೇವೆ. ಓಕೆ ಲೆಟ್ಸ್ ಗೋ. ಮುಂದೆ ವ್ಯೂ ಮಾತ್ರ ಸಕ್ಕದಾಗಿದೆ. ವಾಟರ್ ಫಾಲ್ಸ್, 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 ವಾಟರ್ ಫಾಲ್ಸ್ ಅಷ್ಟೇ. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಕೋಕನ್ಕಡ, ಅದಾದಮೇಲೆ ಹರಿಶ್ಚಂದ್ರಗಢ, ಅದಾದಮೇಲೆ ಶಿವನ ದೇವಸ್ಥಾನ ಒಂದಿದೆ, ಎಕ್ಸಾಕ್ಟಾಗಿ ಹೆಸರು ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ವಾಟರ್ ಫಾಲ್ಸು ಟೆರರಾಗಿ ಕಾಣಿಸ್ತಾ ಇದೆ, ಡ್ರೋನ್ ಆರಿಸೋಕ್ಕಾಗ್ತಾಯಿಲ್ಲ ಅಂತ ಬೇಜಾರಾಗ್ತಾಯಿದೆ. ವೆರಿ ಗುಡ್. ಸಖತ್ತು ಸ್ಟೀಪ್ ಆಗಿದೆ ಹತ್ತೋದಕ್ಕೆ. ಆ್ಯಕ್ಚುಲಿ ಮೆಟ್ಲೆಲ್ಲ ಹಾಕಿದ್ದಾರೆ. ಈ ಏನು ನಡ್ಕೊಂಬರ್ತಾಯಿದ್ದೀವಲ್ಲ, ಮಳೆ ಜಾಸ್ತಿ ಇರೋದ್ರಿಂದ ಅದರಲ್ಲಿ ನೀರು ಹರ್ಕೊಂಬರ್ತಾಯಿದೆ. 50 ಡಿಗ್ರಿ ಇನ್ಕ್ಲೈನ್ ಇದೆ ಇವಾಗ. ನೋಡಿ ಹಿಂಗೆಲ್ಲ ಹೋಗಬೇಕು. ರೇಲಿಂಗ್ಸ್ ಹಾಕಿದ್ದಾರೆ ಸೇಫ್ಟಿಗೆ, ಬಟ್ ಕಲ್ಗಳು ಬಿದ್ದು ಎಲ್ಲ ಕಟ್ಟಾಗಿದೆ. ಆ್ಯಕ್ಚುಲಿ ನೋಡ್ಬೋದು, ನೋಡಿ ಇಲ್ಲಿ ಎಲ್ಲ ಮೆಟ್ಲಿಂದ ಹಿಂಗೆ ಬರ್ತಾ ಹಿಂಗೆ ಹೋಗುತ್ತಾ ಇದೇ ಫಾಲ್ಸ್ ಹೋಗೋದು, ಮೇಲಿಂದ ಕಾಣಿಸೋದು. ಏನಲ್ಲ ವೆದರ್ ಫುಲ್ಲು ಫಾಗಿ ಇದೆ, ಮಳೆ ಇಲ್ಲ ಇವತ್ತು. ನೆನ್ನೆ ಫುಲ್ಲು ಮಳೆ ಇತ್ತು, ಫಾಗ್ ಕಮ್ಮಿ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಫಾಗಿದೆ, ಮಳೆ ಇಲ್ಲ. ಸೊ ಇವಾಗ ಒಂದೊಂದೇ ಕಡೆ ಮೇಲಿಂದ ನೀರು ಬೀಳ್ತಾಯಿದೆ, ಬೆಟ್ಟದಿಂದ ಮೇಲಿಂದ ನೀರು ಬೀಳ್ತಾಯಿದೆ ಎಲ್ಲ ಕಡೆ. ಇಲ್ಲೂ ಬೀಳ್ತಾಯಿದೆ ನೋಡಿ, ಮೇಲಿಂದ ಹುಯ್ ಇಲ್ಲೂ ಬೀಳ್ತಾಯಿದೆ. ಬೆಟ್ಟದ ಮೇಲೆ ಜಾಲಿ ಇದೆಲ್ಲ ಹಂಗೆ ಇದೆ. ಅಲ್ಲಿ ಬರ್ತಾವನೆ ಗಿರಿ ಬರ್ತಾವನೆ, ನೆಂದೋಗ್ತದೆ. ಬಾಡಿಲಿ ಅಷ್ಟು ಫ್ಯಾಟ್ ಇದೆ, ಕೊಬ್ಬು. ಕೊಲೆಸ್ಟ್ರಾಲ್ ಹುಡುಗರು ಅಲ್ಲಿ ಬರ್ತಾವ್ರೆ, ಗಿರಿ ಎಲ್ಲ ಶೂಟ್ ಹಾಕ್ಕೊಂಬರ್ತಾವನೆ ಎಲ್ಲರಿಗೂ. ಹಂಗೆ ಹಿಂಗೆ 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 ನೋಡಿ ಏನೋ ಮೇಲೆ ನೋಡ್ಕೊಂಡು ಶೂಟ್ ಹಾಕ್ಕೊಂಬರ್ತಾವನೆ. ಅವರು ಪಾಪ ಏನು ಮಾಡ್ತಾರೆ, ದೊಡ್ಡವನು ಏನೋ ಹೇಳ್ತಾವನಲ್ಲ ಅಂತ ಸುಮ್ಮನೆ ಇರ್ತಾರೆ. ಇಲ್ಲಾಂದರೆ ಬೈಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ವಯಸ್ಸಾಗಿದೆ, ಏನು ಮಾಡೋಣ. ನೋಡಿ ಎಲ್ಲರಿಗೂ ಶೂಟ್ ಆಗ್ತಾವನು. ಗ್ರೂಪಲ್ಲೆಲ್ಲ ಓಲ್ಡೆಸ್ಟ್ ಅವರೇ.
ಕೆಳಗಡೆ ನಮ್ಗೆ ಆಗ್ತಾ ಇದ್ದ ಶೂಟು, ಅದು ನೇಚರ್ಗೆ ಬಂದಾಗ ಎಲ್ಲರೂ ಸಮ, ಎಲ್ಲರೂ ಅದು ಎಲ್ಲ ಇದು ಅಂದ್ಬಿಟ್ಟು ಎಲ್ಲ ಬಿಚ್ಚಾಕೊಂಡ್ಬರ್ತಾ ಇದೆಯಾ. ಪ್ಲಾಸ್ಟಿಕ್ ಕವರೇ ಹಾಕೋಬೇಕು, ತೈಚಿ ಗಿಚ್ಚಿ ಎಲ್ಲ ವೇಸ್ಟ್. ಇವಾಗ ಅದೇ ಬಿಚ್ಬಿಟ್ಟು ತೈಚಿ ಹಾಕೊಂಡು ನೋಡ್ತಾ ಇದೆಯಾ. ಅಲ್ಲ ಆದ್ರೂ ಹಾಕೋಬಾರ್ದು ನೇಚರು. ನೀನ್ ಅದನ್ನೇ ಹೇಳಿದ್ದು, ಮತ್ತೆ ಇನ್ನೇನು ಹೇಳಿದ್ದು? ಏನ್ ಬಂತು? ಏನ್ ಹಾಕೊಂಡ್ ತೈಚಿ ಹಾಕೊಂಡಿದ್ಯಾ? ತೈಚಿ ಹಾಕೊಂಡಿದ್ಯಾ? ಅವನು ಹೇಳಿದ ಅವನೇ ಸಿಗಾಕೊಂಡ ಇವಾಗ. ಅಷ್ಟೇ ಜೀವನ. ನೀನೇ ಹೇಳಿದ್ದು ಅದೇ. ನೇಚರಲ್ಲೆಲ್ಲ ಏನು ಬಂತು ತೈಚಿ, ಏನು ಬಂತು ಇದು 100 ರೂಪಾಯಿದು ಇದೆ ಬಂದಿದ್ದು. ನೇಚರ್ ಎಲ್ಲರೂ ಸರಿ ಸಮ. ನೀನೇನು ಹೇಳ್ದೆ ನಿನ್ಗೆ ಅರ್ಥ ಆಗಬೇಕು, ನನಗಂತೂ ಅರ್ಥ ಆಗಿಲ್ಲ. ಏನು ನೋಡಿ ಮಳೆ ಬಂದಾಗ ನೀವೆಲ್ಲ ಒಂದೇ ತರ ಮಳೆ ಬಂದಾಗ ಅಂತ ಹೇಳಿಲ್ಲ ನೀವು. ಮಾತೋಡ ಇಲ್ಲಿ ಹೀಗಾಗಿದೆ ನೋಡಿ ಹೆಂಗಿದೆ. ವಾಟರ್ ಫಾಲ್ ಸೈಡಲ್ಲೇ ಹೋಗ್ಬೇಕು. ಇದೇ ಬೀಳ್ತಾ ಇರೋದು ಕೆಳಗಡೆಗೆ. ಓ ಓ ಓ ಓ ಮೈ ಗಾಡ್. ಡ್ರೋನ್ ಎಲ್ಲ ಇದೆ ಬ್ಯಾಗಲ್ಲಿ. ಡ್ರೋನ್ ಆಡ್ಸೋಣ ಅಂತ ತಗೊಂಬಂದಿದ್ದೀನಿ. ಈ ಥರ ಸಾಕಷ್ಟು ವಾಟರ್ ಫಾಲ್ ಸಿಗ್ತದೆ ಇಲ್ಲಿ ಕ್ರಾಸ್ ಮಾಡಬೇಕಾದ್ರೆ, ಅಂದರೆ ಹೋಗ್ಬೇಕಾದ್ರೆ ಕ್ರಾಸಿಂಗಲ್ಲಿ ನೋಡಿ. ಇದೇ ವಾಟರ್ ಫಾಲ್ಸಲ್ಲಿ ಕೆಳಗಡೆ ಹೋಗ್ತಾ ಇರೋದು. ಸಾಕಾಗಿದೆ. ವಾಟರ್ ಫಾಲ್ಸ್ ಪಕ್ಕದಲ್ಲೇ ಟ್ರಕ್ಕು. ಮಳೆ ಇರೋದ್ರಿಂದ ಇದೆಲ್ಲ ಕಾಣಿಸ್ತಾ ಇದೆ. ಇಲ್ಲಾಂದರೆ ನೀರು ಸ್ವಲ್ಪ ಕಮ್ಮಿ ಇರೋದು ಅಷ್ಟೇ, ಇನ್ನೇನಿಲ್ಲ. ರೂಟು ಮಿಸ್ ಆಗ್ತಾಯಿದ್ದೀವಿ, ಗೊತ್ತಾಗ್ತಾ ಇಲ್ಲ. 6 ದೂರದಿಂದ ಬಂದ್ವಿ. ಈ ಒಂದು 10 ಮೀಟ್ರ್ ಮುಂದೆನೂ ಈ ಅಂಗಡಿ ಇದೆ ಅಂತ ಗೊತ್ತಾಗಿದ್ದಿಲ್ಲ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಅಂಗಡಿ ಇದೆ ಅಂತೇಳಿ. ಸೊ ಈ ಅಂಗಡೀಲಿ ಟೀ ಎಲ್ಲ ಕುಡ್ಕೊಂಡು ಒಂದು ರೌಂಡು ಬೆಚ್ಚಗಾಗಿ ಇವಾಗ ತಿರ್ಗಾ ಓಡ್ತಾ ಇದ್ದೀವಿ. ಓಡ್ತಾ ಇದ್ದಂಗೆ ತಿರ್ಗಾ ಮಳೆ ಸ್ಟಾರ್ಟು, ಜೋರು ಮಳೆ. ಏನು ಹೇಳಿ, ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾವ್ರೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಮಹಾರಾಷ್ಟ್ರ ಹೆಂಗೆ ಅಂದರೆ ಇಲ್ಲಿ ಫುಲ್ಲು ಟ್ರೆಕ್ಕಿಂಗು, ಫೋರ್ಟ್ಗಳು ಜಾಸ್ತಿ ಇರೋದ್ರಿಂದ ಒಳ್ಳೆ ಟ್ರೆಕ್ಕಿಂಗು, ಒಳ್ಳೆ ರ್ಯಾಪ್ಲಿಂಗು ಎಲ್ಲ ಸಕ್ಕತ್ತಾಗಿದೆ ಇಲ್ಲಿ. ಇದೇ ಒಂಥರ ಬೇರೆ. ನಮ್ಮ ಕರ್ನಾಟಕದಲ್ಲಿ ಈ ಥರ ಇಲ್ಲ. ಪ್ಲಸ್ ಇಲ್ಲಿ ಫೋರ್ಟ್ಗಳು ಇರೋದ್ರಿಂದ ಎಲ್ಲ ಮೆಟ್ಲು ಹತ್ತಿ ಹೋಗಬೇಕು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೆಟ್ಟ, ವ್ಯಾಲಿ, ಡಿಫ್ರೆಂಟ್ ಟರೈನ್ಸ್ ಎರಡು. ಲೆಟ್ಸ್ ಗೋ. ಸೊ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ಇದೇನೇ ದೇವಸ್ಥಾನ. ಲಿಂಗ ಎಲ್ಲಿದೆ ಅಂತ ನೋಡ್ಬೇಕು. ಅಲ್ಲಿ ಕೆಳಗಡೆ ಇರಬೇಕು ನಂಗೆ ಗೊತ್ತಿರೋಂಗೆ. ಹೋಗೋಣ. ವಾಯ್ಸು ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಹೇಳೋದಕ್ಕಾಗೋದಿಲ್ಲ. ಕರೆಕ್ಟಾಗಿ 2 hours ತೊಗೊಂಡಿದ್ದೀವಿ ಇಲ್ಲಿ ಟ್ರೆಕ್ ಮಾಡೋದಕ್ಕೊಂಡು ಬರೋದಕ್ಕೆ. ಬ್ಯೂಟಿ. ಓಕೆ, ಲೆಟ್ಸ್ ಗೋ ಇನ್ಸೈಡ್ ಟೆಂಪಲ್. ಗಣಪತಿ ದೇವರು ಇದ್ದಾರೆ ನೋಡಿ ಇಲ್ಲಿ. ಓ ಸೂಪರು, ಬ್ಯೂಟಿ. ನೋಡಿ ತ್ರಿಶೂಲ ಹತ್ರ ಇದೆ. ಇಲ್ಲಿ ಆಂಜನೇಯ ಸ್ವಾಮಿಗಳು ಮತ್ತು ಇದು ಯಾವುದೇನೋ ಅಂತ ಗೊತ್ತಾಗ್ತಾಯಿಲ್ಲ. ಒಳಗಡೆ ಗಣಪತಿ ದೇವರು ಇದೆ, ಒಳಗಡೆ ಲಿಂಗ ಕೂಡ ಇದೆ. ಸೂಪರಾಗಿದೆ. ಸೊ ಶಿವನ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ನಂದಿ ಇದೆ. ಇದು ಕೂಡ ಸ್ವಲ್ಪ ಇದಾಗಿದೆ, ಎಲ್ಲ ಹಾಳಾಗಿದೆ. ಒಳಗಡೆ ದೇವಸ್ಥಾನ ನೋಡಿ ಹೆಂಗಿದೆ, ಹಳೇ ಕಾಲದ್ದು. ಏನು ಕಾಣಿಸ್ತಾ ಇದೆ, ನೀರೆಲ್ಲ ಕೂತಿದೆ ಇದ್ರ ಮೇಲೆ. ಎತ್ಬಿಡ್ಲಾ? ಸೊ ನೋಡಿ ಎಲ್ಲ ಕಡೆ ಲಿಂಗಗಳಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇಲ್ಲೊಂದು ಗುಹೆ ಥರ ಇದೆ. ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲೂ ಒಳಗಡೆ ಲಿಂಗ ಇರ್ಬೋದು, ಅಲ್ಲೂ ಲಿಂಗ ಇದೆ ನೋಡಿ. ಇಲ್ಲೂ ಲಿಂಗ ಇರ್ಬೋದು. ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೀರು ಹೆವಿ ಮೇಲಿದೆ ನೋಡಿ. ಇಲ್ಲಿ ಹೋಗಿ ಲೆಫ್ಟ್ ಹೋಗ್ಬೇಕು, ಈ ಕಡೆ ಬಂದ್ರೆ ಇಲ್ಲಿ ಹೋಗಿ ರೈಟ್ ಹೋಗ್ಬೇಕು. ನಾನು ಸುಮ್ಮನೆ ನೋಡ್ತಾ ಇದ್ದೆ. ಇಲ್ಲಿ ಯಾವುದೋ ದೇವ್ರಿದೆ, ಯಾವುದು ಅಂತ ಗೊತ್ತಾಗ್ತದೆ. ದೇವ್ರು ಹೋಗಿ ಅಲ್ಲಿ ಫ್ರಂಟ್ಗಿಲ್ಲ, ರೈಟ್ಗಿದೆ. ಹಿಂಗೆ ರೈಟ್ಗಿದೆಯಾ ಏನೋ ಗೊತ್ತಾಗ್ತಾಯಿಲ್ಲ. ಹಾಂ ಆರಿಸ್ತೀನಿ ಇರೋ, ಅರ್ಜೆಂಟ್ ಬೇಡ. ಸೊ ಇಲ್ಲಿ ನೋಡಿ ಲಿಂಗ ಇದೆ. ಓಂ ನಮಃ ಶಿವಾಯ. ಮುಂದೆಯಿಂದ ಸಕ್ಕತ್ತ ಕಾಣಿಸ್ತೀವಿ, ತೋರಿಸ್ತೀನಿ. ಏನ್ಷಿಯಂಟ್ ಟೆಂಪಲ್ ಇದು. ಅಯ್ಯಪ್ಪ. ಇಲ್ಲೊಂದಿದೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲ ಕಡೆ ಇದೆ ಸ್ನೇಹಿತರೆ ನೋಡಿ. ಇಲ್ಲೊಂದಿದೆ, ಇಲ್ಲೇನೋ ಇದೆ. ಇಲ್ಲಿ ಇವ್ರದ್ದೆಲ್ಲ ಸಾಮಾನುಗಳು ಇಟ್ಕೊಂಡಿದೆ. ಒಟ್ಟಲ್ಲಿ ಹಳೇ ಟೆಂಪಲ್ ನೋಡಿ, ಸೂಪರಾಗಿದೆ. ನೋಡಿ ಬನ್ನಿ ಡ್ರೋನ್ ಆಡ್ಸೋಣ ಇವಾಗ ಒಂದು ಸ್ವಲ್ಪ ಲೈಟಾಗಿ. ನಂದಿ ಎಂಥ ಒಂದು ಜಾಗದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ನೋಡಿ. ಇಲ್ಲೂ ನೀರು ಹರಿಯುತ್ತೆ. ಬೇಸಿಗೆಗಾಲದಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಇದು. ಇಲ್ಲೂ ನೀರು ಹರಿಯುತ್ತೆ. ಸೂಪರಾಗಿದೆ. ಇನ್ನು ಈ ಕಡೆ ಹೋಗಿ ನೋಡೋಣ ಇರಿ. ಒಳಗಡೆ ದೇವಸ್ಥಾನ, ಶಿವನ ಲಿಂಗ ಇದೆ ಇಲ್ಲಿ. ಬ್ಯೂಟಿಫುಲ್ ಆಗಿದೆ. ಓಂ ನಮಃ ಶಿವಾಯ ನೋಡಿ. ಶಿವನ ಲಿಂಗ ಹಿಂಗಿದೆ. ಸೂಪರ್.
ಓಂ ನಮಃ ಶಿವಾಯ. ಗಂಟೆ ಹೊಡ್ಕೊಂಡು ಓಕೆ. ಸೊ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಇವಾಗ ನೆಕ್ಸ್ಟು ಇಲ್ಲಿ 4 ಸ್ತಂಭಗಳಿರ್ತಕ್ಕಂಥ ಲಿಂಗನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ 4 ಸ್ತಂಭಗಳಲ್ಲಿ 3 ಸ್ತಂಭ ಬಿದೋಗಿದೆ, ಇನ್ನೊಂದು ಸ್ತಂಭ ಇದೆ, ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ನೋಡಿ ಸ್ನೇಹಿತರೆ, ಫೈನಲಿ ಬಂದಿದ್ದೀವಿ ಕೇದಾರನಾಥೇಶ್ವರನ ಏನೋ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಹೆಸರು ಈ ಒಂದು ಲಿಂಗದ್ದು. ಸೊ ನೋಡಿ ಲಿಂಗ ಏನು ದೊಡ್ಡದಾಗಿದೆ, 3 ಕಂಬಗಳು ಕಟ್ಟಾಗಿದೆ, ಒಂದೇ ಒಂದು ಕಂಬ ಇದೆ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಲ್ಲ? ಸ್ವಲ್ಪ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಮೊಬೈಲ್ ತೆಗಿತೀನಿ ರೀ. ಒಂದು ಕಲಿಯುಗ ಅಂತ 4 ಕಂಬದು. ಅದು ಇದ್ರ ಥರ ಫಾಗ್ ಟೈಪ್ಸ್ ಒಂಥರ. ಒಳಗಡೆ ನೀರಿನ ಪಾರ್ಟಿಕಲ್ಸ್ ಹೋಗ್ತಾ ಇದೆ ನೋಡಿ. 4 ಸ್ತಂಭಗಳಿದೆ, ಅದರಲ್ಲಿ ಒಂದು ಸ್ತಂಭ ಮಾತ್ರ ಉಳಿದಿರ್ತಕ್ಕಂಥದ್ದು. ತುಂಬ ವರ್ಷಗಳಿಂದ ನೋಡಬೇಕಾಯ್ತು ಅಂದ್ಕೊಂಡಿದೆ. ನೋಡು ಹೆಂಗಿದೆ, ವಾ ಸಕ್ಕತ್ತಾಗಿದೆ. ಓಂ ನಮಃ ಶಿವಾಯ. ತ್ರಯಂಬಕಂ ಯಜಾಮಯ ಸುಗಂಧಿಂ ಪುಷ್ಟಿವರ್ಧನಂ ಮೂರ್ವಾರಕಂ ಯೋ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ಶಿವಂದು ದರ್ಶನ ಪಡೆಯೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಶಿವನ ದರ್ಶನ ಹತ್ರ ಹೋಗಿ ಮುಟ್ಟಿ ಬರೋಣ ಅಂತೇಳ್ಬಿಟ್ಟು. ಜೈ ಶ್ರೀರಾಮ್, ಜಯ ಹನುಮಾನ್. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕಲ್ಗುಳಿದೆ ಇಲ್ಲಿ ಬಂಡೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತೆಗಿತಾ ಇದೆಯಾ? ಸೊ ಸ್ನೇಹಿತರೆ, ಒಳಗಡೆ ಇಲ್ಲಿ ನೋಡಿ, ಇಲ್ಲಿ ಲಿಂಗ ಇಲ್ಲಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಸೊ ಒಳಗಡೆ ಏನು ಕಾಣಿಸ್ತಿಲ್ಲ ಸ್ನೇಹಿತರೆ. ಲಿಂಗದವರೆಗೂ ಹೋಗಿದೆ, ಲಿಂಗನ ಒಂದು ಸ್ಪರ್ಶ ಮಾಡ್ಕೊಂಬಂದೆ. 4 ಕಂಬಗಳಲ್ಲಿ 3 ಸ್ತಂಭಗಳು ಬಿದೋಗ್ಬಿಟ್ಟಿದೆ, ಒಡೆದೋಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಒಂದೇ ಒಂದು ಸ್ತಂಭ ಇರ್ತಕ್ಕಂಥದ್ದು. ಈ ದೇವಸ್ಥಾನ ಯಾರು ಕಟ್ಸಿರೋದು ಅಂತ ನನಗಂತೂ ಗೊತ್ತಿಲ್ಲ. ಯಾರೇ ಕಟ್ಸಿದ್ರು ಸೂಪರು ಆ್ಯಕ್ಚುಲಿ. ಏನಕ್ಕೆ ಅಂತಂದರೆ ನಮ್ಮಂಥ ಈ ಒಂದು ಜನ್ರೇಷನ್ಗೆ ಬಿಟ್ಬಿಟ್ಟು ಹೋಗಿದ್ದಾರಲ್ಲ, ಅದು ತುಂಬ ಖುಷಿಯಾಗುತ್ತೆ. ದೇವಸ್ಥಾನನ ಶಿವನ ಸ್ಪರ್ಶ ಮಾಡಿ ಶಿವನಿಗೆ ಒಂದು ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಇಲ್ಲಿಂದ ಹೊಡ್ತಾ ಇದ್ದೀನಿ. ಸೊ ಯಾರೇ ಮಾಡಿರ್ಬೋದು ಈ ದೇವಸ್ಥಾನನ, ತುಂಬ ಒಳ್ಳೆಯ ಒಂದು ಇದರಲ್ಲಿ ಮಾಡಿರ್ತಕ್ಕಂಥದ್ದು, ನಮ್ಮಂಥ ಪೀಳಿಗೆಗಳಿಗೆ ನೋಡೋದಕ್ಕೆ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಈ ಕಂಬಗಳ ಬಗ್ಗೆ ನಾನು ಹೇಳ್ದಂಗೆ ಎಲ್ಲ ನಂಬಿಕೆಗಳು ಅಷ್ಟೇ, ನಮಗೂ ಗೊತ್ತಿಲ್ಲ ಏನಂತೇಳಿ. ಬಟ್ ತುಂಬ ಚೆನ್ನಾಗಿದೆ. ಈ ಒಂದು ಬೆಟ್ಟನೇ ಕೊಡ್ದು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿಗೂ ಪೂಜೆನೂ ಆಗ್ತಾಯಿದೆ, ಅದೊಂದು ಖುಷಿ ನೋಡಿ. ಏನು ಅದ್ಭುತವಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ. ನಾನು ಪ್ರತಿ ಸರ್ತಿ ಹೇಳ್ದಂಗೆ ಹಿಸ್ಟ್ರಿನ ಇವಾಗ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಅದೇ ಸ್ಕೂಲು ಕಾಲೇಜ್ ಟೈಮ್ಗಳಲ್ಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಕಾಮರ್ಸೇ ತೊಗೊಂಡಿದ್ದು ಕಾಲೇಜಲ್ಲಿ. ಬಟ್ ಅವಾಗ ಇಂಟ್ರೆಸ್ಟೇ ಇರಲಿಲ್ಲ. ಇವಾಗೆಲ್ಲ ತುಂಬ ಇಂಟ್ರೆಸ್ಟು. ಒಂದೆರಡು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೀವಿ. ಮಳೆ ನಿಲ್ತಾನೆ ಇಲ್ಲ. ಟೈಮ್ ನೋಡ್ಬೋದು 3:30 ಆಗ್ತಾ ಬಂತು. ಏನು ಹೇಳಿ, ನಾವು ಬಂದಿದ್ದು ಎಷ್ಟು ಗಂಟೆ? 1 ಗಂಟೆ 1:30 ಏನೋ ಬಂದಿದ್ದು ನಾವು. ಮಳೆ ನಿಲ್ತಾನೆ ಇಲ್ಲ. ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಒಂದು ಫುಟೇಜ್ ತೊಗೊಳಕ್ಕಾಗ್ತಾಯಿಲ್ಲ ದೇವಸ್ಥಾನದ್ದು. ಏನು ಮಾಡೋಕ್ಕಾಗಲ್ಲ. ಸೊ 3:45ವರೆಗೂ ವೆಯ್ಟ್ ಮಾಡಿ, ಎಲ್ಲ ಬಾಯ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಹಂಗೆ ಹತ್ರ. 3:45ವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೋಗೋಣ ವಾಪಸ್ಸು ಅಂತ ಯೋಚನೆ ಮಾಡಿದ್ದೀವಿ. ಸೊ ದೇವಸ್ಥಾನ ಅಲ್ಲಿದೆ. ಸೊ ಇಲ್ಲೇ ಒಂದು ಮ್ಯಾಗಿ ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು, ಮ್ಯಾಗಿನೇ ಊಟ ಮಾಡಿ ತಿಂದ್ಕೊಂಡು ಇವಾಗ ವಾಪಸ್ ಹೊಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 4:11. ಸೊ ಲೆಟ್ಸ್ ಗೋ. ಬೇಕಾದ್ರೆ ಖಾಲಿ ರೂಟ್ ಇತ್ತು, ಇವಾಗ ಫುಲ್ಲು ನೀರು ಹರಿತಾ ಇದೆ ರೂಟಲ್ಲಿ. ವಾಟರ್ ಫಾಲ್ಸ್ ಬರಬೇಕಾದ್ರೆ ನೀರು ಕಮ್ಮಿ ಇತ್ತು ಸ್ನೇಹಿತರೆ, ಇವಾಗ ಹೋಗ್ಬೇಕಾದ್ರೆ ಜಾಸ್ತಿ ಆಗಿಬಿಟ್ಟಿದೆ. ಓ ಮೈ ಗಾಡ್, ನೋಡಿ ಫುಲ್ಲು ನೀರು ಹರಿತಾ ಇದೆ. ಇದು ಬರ್ಬೇಕಾದ್ರೆ ಆ್ಯಕ್ಚುಲಿ ನೀರು ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗಿದೆ ಫ್ಲೋ. ಹಿಂಗೆ ಅವಣ ಚೆನ್ನಾಗಿರುತ್ತೆ. ಹಿಂಗೆ ಅವಣ ಮಜಾ ಇರುತ್ತೆ. ಬಾ ಶಶಾಂಕ್, ಹಿಂಗೋಣ ಮಜಾ ಇರುತ್ತೆ. ಬಾರೋ, ಬಾಯ್. ಛತ್ತೀಸ್ಗಢ ಅವರಂತೆ. ನೋಡಿ ಸ್ನೇಹಿತರೆ, ಈ ವ್ಯೂ ಹೆಂಗಿದೆ ಅಂತೇಳಿ. ಫುಲ್ಲು ವಾಟರ್ ಫಾಲ್ಸ್ ಬೀಳ್ತಾ ಇದೆ ಅಲ್ಲಿ, ಸಕ್ಕತ್ತಾಗಿದೆ. ನೋಡಿ ಹೆಂಗಿದೆ ಅಂತ ಇಲ್ಲಿ ವಾಟರ್ ಫಾಲ್ಸ್. ಬೆಳಿಗ್ಗೆ ಗೊತ್ತಾಗಿರಲಿಲ್ಲ, ಫಾಗಿತ್ತು.
ಅಲ್ಲೊಂದು ವಾಟರ್ ಫಾಲ್ಸು, ಇಲ್ಲೊಂದು ವಾಟರ್ ಫಾಲ್ಸು, ಅಲ್ಲಿಂದ ಪ್ರೆಷರಲ್ಲಿ ಬರ್ತಾ ಇದೆ. ಬ್ಯೂಟಿಫುಲ್ ಆಗಿದೆ ಗುರು. ಓ ಮೈ ಗಾಡ್, ಇಲ್ಲಿ ನೋಡಿ, ಇಲ್ಲಿ 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 ಎಲ್ಲೆಲ್ಲಿಂದ ಫಾಲ್ಸು ನೋಡಿ ಸ್ನೇಹಿತರೆ. ಯಪ್ಪ, ವಾಟರ್ ಫಾಲ್ಸ್ಗಳ ಜಾತ್ರೆ ಅದೇನೆ, ಹಂಗೆ ಹೇಳ್ಬೋದು. ಬೆಟ್ಟದಲ್ಲೂ ಫಾಲ್ಸು ಸ್ನೇಹಿತರೆ, ನೋಡಿ ಹೆಂಗಿದೆ ಅಂತ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಮುಂದ್ಗಡೆ ನಾವು ಹೋಗ್ಬೇಕಾದ್ರೆ ವಾಟರ್ ಫ್ಲೋ ಕಮ್ಮಿ ಇತ್ತು, ವಾಟರ್ ಫ್ಲೋ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಹಬ್ಬಲು ಡ್ರೋನ್ ಇದೆ, ಆರ್ಸಕ್ಕಾಗ್ತಾ ಇಲ್ಲ ಮಳೆ. ನೋಡಿ, ಇಲ್ಲೊಂದು ಫಾಲ್ಸ್ ಬರ್ತಾ ಇದೆಯಾ, ಇಲ್ಲಿ 2 ಫಾಲ್ಸ್, ಇಲ್ಲೊಂದು ಫಾಲ್ಸ್ ಬೀಳ್ತಾ ಇದೆ, ಇಲ್ಲಿ 2 ಫಾಲ್ಸ್ ಮರ್ಜ್ ಆಗ್ತಾ ಇದೆ. ನೋಡಿ ಹೆಂಗಿದೆ ಅಂತೇಳಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ. ಅದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲೂ ಒಂದು ಬೀಳ್ತಾ ಇದೆಯಾ. ಈ ವ್ಯಾಲಿ ನೋಡಿ ಹೆಂಗಿದೆ ಅಂತೇಳಿ, ಸ್ವರ್ಗ ಥರನೇ ಇದೆ ಗುರು ಇದು. ಏನು ಹೇಳಿ, ನೋಡಿ ಇಲ್ಲೊಂದು ವಾಟರ್ ಫಾಲ್ಸು, ಅಲ್ಲೊಂದು ವಾಟರ್ ಫಾಲ್ಸ್ಗಳು, ಫುಲ್ಲು ವಾಟರ್ ಫಾಲ್ಸ್. ಅಲ್ಲಿ ನೋಡಿ, ಅಲ್ಲೊಂದು 3. ಅಪ್ಪ, ಸ್ವರ್ಗ ಸ್ವರ್ಗ ಗುರು, ಸ್ವರ್ಗ. ಅಯ್ಯಪ್ಪ, ವಾಟರ್ ಫಾಲ್ಸು. ಏನು ಹೇಳಿ ಸ್ನೇಹಿತರೆ, ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಮಜಾ. ನೋಡಿ ಏನು ಸಖತ್ತಾಗಿ ಬೀಳ್ತಾ ಇದೆ, ಯಾರೋ ಎಸಿ ಥರ. ಇನ್ನೊಂದು ವಾಟರ್ ಫಾಲ್ಸು, ಮೇಲಿಂದ ನೀರು ಬೀಳ್ತಾ ಇದೆ. ಓ ಮೈ ಗಾಡ್, ಓ ಈಗ ನೀರು ಬೀಳ್ತಾ ಇದೆ. ಏನು ಗುರು ಇದು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಆ ಬೆಟ್ಟದಲ್ಲಿ ಯಾವ ಥರ ಒಂದು ವಾಟರ್ ಫಾಲ್ಸ್ ಬೀಳ್ತಾ ಇತ್ತೋ, ಇಲ್ಲಿ ಮುಂದ್ಗಡೆ ಬೆಟ್ಟದಲ್ಲೂ ಹಂಗೆ ಬೀಳ್ತಾ ಇದೆ. ಒಂಥರ ಡ್ರೀಮ್ ಲ್ಯಾಂಡ್ ಅಂತಲೇ ಹೇಳ್ಬೋದು ಇದನ್ನ. ನೋಡಿ ಈ ವಾಟರ್ ಫಾಲ್ಸ್ ನೋಡಿ ಹೆಂಗಿದೆ, ನೆಕ್ಸ್ಟ್ ಲೆವೆಲ್. ಓ ಮೈ ಗಾಡ್ಸ್, ಇಲ್ಲ ಬ್ಯೂಟಿ ಮಹಾರಾಷ್ಟ್ರ ವೆಸ್ಟರ್ನ್ ಘಾಟ್ಸ್. ಸೊ ಧನ್ಯವಾದ ಅಂತ ಹಾಕಿದ್ದಾರೆ ಲಾಸ್ಟಲ್ಲಿ. ಬಂದ್ವಿ ಬೇಸ್ಗೆ, ನಮ್ಮ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ವು ಅಲ್ಲಿ ನೋಡಿ, ಒಂಟಿಯಾಗಿ ನಿಂತಿದೆ ಅಗಸ್ತ್ಯ. ಏನು ಹೇಳಿ, ಸಖತ್ತಾಗಿ ಕಾಣಿಸ್ತಿದೆ ಕಾರಲ್ಲಿಂದ. ಓಕೆ, ಸೊ ಕೊಂಕಣ್ ಕಡ, ಹರಿಶ್ಚಂದ್ರಗಢ, ಆಮೇಲೆ ಇನ್ನೊಂದು ಏನು ಹೆಸರು, ಟೆಂಪಲ್ ಹೆಸರು ಇಲ್ಲಿ ಹಾಕಿದ್ದಾರೆ. ಇವೆಲ್ಲ ಹಾಕಿದ್ರಲ್ಲೋ, ಇಲ್ಲಿ ಹಾಕಿಲ್ವಾ ಮೇಲಾ? ಓ ಅಲ್ಲಿ. ಓಕೆ, ಸೂಪರ್. ಕೊಂಕಣ್ ಕಡ, ಹರಿಶ್ಚಂದ್ರಗಢ, ಅದಾದಮೇಲೆ ಇನ್ನೊಂದು ಏನದು ಕೇದಾರನಾಥೇಶ್ವರ, ಕೇದಾರ್ಲಿಂಗ್ ಎಲ್ಲ ನೋಡಿದ್ವಿ. ಒಳ್ಳೆ ಖುಷಿ ಆಯಿತು. ಕಾರಲ್ಲಿ ಹೋಗಿ ನಮ್ಮ ಬಟ್ಟೆಗಳನ್ನ ಚೇಂಜ್ ಮಾಡಿ ಇಲ್ಲಿಂದ ಹೊರಡೋದೆ. ಇವಾಗ ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ನಾನೇಘಾಟ್, ಮಲ್ಸೇಜ್ ಘಾಟ್ ಹತ್ರ. ಲೆಟ್ಸ್ ಗೋ. ರೀಚ್ ಆದ್ವಿ ನಮ್ಮ ರೂಮ್ಸ್ಗೆ. ಇವತ್ತಿನ ದಿವಸ ಸಖತ್ತಾಗಿತ್ತು. ನಾವು ಆ್ಯಕ್ಚುಲಿ ಹರಿಶ್ಚಂದ್ರಗಢವರೆಗೂ ಅಷ್ಟೇ ಹೋಗಿದ್ದು, ಟೆಂಪಲ್ ಅದು ಶಿವನ್ ಟೆಂಪಲ್. ಅಲ್ಲಿಂದ ಮೇಲ್ಗಡೆ ಕೊಂಕಣ್ ಕಡ ಮತ್ತು ಹರಿಶ್ಚಂದ್ರಗಢ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಫೋರ್ಟ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಬಂದವರೆಲ್ಲ ಹೇಳಿದ್ರು ಏನೂ ಇಲ್ಲ, ಹೋಗ್ಬಿಡಿ, ಫುಲ್ಲು ಫಾಗ್ ಇದೆ ಅಂತ ಹೇಳಿದ್ರು. ಸೊ ಆದ್ದರಿಂದ ವಾಪಸ್ ಹೊರಟ್ವಿ, ಅಲ್ಲಿಂದ ವಾಪಸ್ ಬಂದುಬಿಟ್ವಿ. ಸೊ ಅಲ್ಲೂ ಅಷ್ಟೇ ಹೆವಿ ಮಳೆ ಬರ್ತಾಯಿತ್ತು, ನೀವೇ ನೋಡೋರ ಬ್ಲಾಗಲ್ಲಿ ಹೆವಿ ಮಳೆ. ಹೋಗ್ಬೇಕಾದ್ರೆ ನೀರು ಕಮ್ಮಿ ಇತ್ತು, ಬರಬೇಕಾದ್ರೆ ಫುಲ್ ಫ್ಲೋ ಜಾಸ್ತಿ ಆಗೋಯಿತು ನೀರು. ಸೊ ಮೇಲೆ ಹೋದ್ರೂ ವೇಸ್ಟ್ ಅಂತ ಹೇಳ್ಬಿಟ್ಟು ನಾವು ಹೋಗಲಿಲ್ಲ, ವ್ಯೂನು ಏನೂ ಇರಲಿಲ್ಲ. ಅದೇ ಡ್ರೋನ್ ಕೂಡ ಇವತ್ತು ಆರ್ಸೋಕ್ಕಾಗಿಲ್ಲ. ನೋಡಿ ಡ್ರೋನ್ ನಾವು ಒಣಗಿಸ್ತಾ ಇದ್ದೀನಿ, ನೀರೆಲ್ಲ ಬಿದ್ದೋಗ್ಬಿಡಿ. ಡ್ರೋನ್ ಆರಿಸ್ದೇನೆ ಆರ್ಸೋಣ ಅಂತೇಳ್ಬಿಟ್ಟು ತೆಗ್ದು ರೆಡಿಯಾಗಿ ಇಟ್ಕೊಂಡಿದ್ವಿ, ಕಮ್ಮಿ ಆಗಿದ್ದ ತಕ್ಷಣ ಆರ್ಸೋಣ ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಹ್ಯಾಪನ್ಸ್. ಬಟ್ ಇವತ್ತು ವ್ಯೂ ಅಂತೂ ಸಕ್ಕತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ವ್ಯೂ. ಸಖತ್ತು ಎಂಜಾಯ್ ಮಾಡಿದ್ವಿ ನಾವಂತೂ. ಏನು ಬೆಟ್ಟಗಳಲ್ಲಿ ಎಷ್ಟು ಈ ಟ್ರಿಪ್ಪಲ್ಲಿ ಎಷ್ಟು ವಾಟರ್ ಫಾಲ್ಸ್ ನೋಡ್ಬಿಟ್ವಿ ಅಂತ ಲೆಕ್ಕನೇ ಇಲ್ಲ. ಯಾವ ಬೆಟ್ಟ ಗಾಡೀಲಿ ಹೋಗ್ಬೇಕಾರೆ, ಕಾರಲ್ಲಿ ಹೋಗ್ಬೇಕಾರೆ, ಈ ಕಡೆ ನೋಡಿದ್ರು ವಾಟರ್ ಫಾಲ್ಸ್, ಈ ಕಡೆ ನೋಡಿದ್ರು ವಾಟರ್ ಫಾಲ್ಸ್, ಮುಂದೆ ನೋಡಿದ್ರು ವಾಟರ್ ಫಾಲ್ಸ್, ಲೆಫ್ಟ್ ರೈಟ್ ಎಲ್ಲ ಕಡೆ ವಾಟರ್ ಫಾಲ್ಸ್ ಸ್ನೇಹಿತರೆ. ಅಪ್ಪ ಅದ್ಭುತ ಒಂಥರ. ಬಟ್ ಅದೇ ಟೈಮಲ್ಲಿ ಏನಂತಂದರೆ ಇದೆಲ್ಲ ಬೇಜಾನ್ ವಾಟರ್ ಫಾಲ್ಸ್ಗಳು ಏನಿದೆ, ಸುಮಾರು ವಾಟರ್ ಫಾಲ್ಸ್ಗಳು ಮಾನ್ಸೂನಲ್ಲಿ ಬಂದು ಆಮೇಲೆ ಕಣ್ಮರೆ ಆಗುವಂಥ ವಾಟರ್ ಫಾಲ್ಸ್ಗಳು. ಅದು ಚೆನ್ನಾಗಿತ್ತು. ಬಟ್ ಇನ್ನೂ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ನೋಡೋಣ. ಅದೇ ಈ ಥರ ಮಳೆ ಇದ್ದಾಗ ಡ್ರೋನ್ಗಳಲ್ಲಿ ತೋರ್ಸೋದಕ್ಕಾಗೋದಿಲ್ಲ ಜಾಗಗಳನ್ನ. ಮಳೆ ಇಲ್ಲ ಅಂದರೆ ಮಜಾ ಇರೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಕಣ್ಣಲ್ಲೇ ನೋಡಿ ಕಣ್ಣು ತುಂಬ್ಕೊಂಡ್ವಿ ಅಷ್ಟೇ. ಓಕೆ, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.